ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ವಿಠಲ್ ಅವರೇ, ಈಗಾಗಲೇ ಡಾಕ್ಟರ್ಸ್ ಹೇಳಿದ್ರು ಹಾರ್ಟ್ ಫೇಲ್ಯೂರ್ಗೆ ಹೇಗೆ ಲೀಡ್ ಮಾಡುತ್ತೆ ಆ್ಯಂಡ್ ಯಾವ ವಾರ್ನಿಂಗ್ ಸೈನ್ಸ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಬಟ್ ಈಗ ಅರ್ಥಮಿಯಾ ಇದ್ದು ಆ ರಿಸ್ಕನ್ನೇ ನಾವು ರೆಡ್ಯೂಸ್ ಮಾಡಬೇಕು ಅಂತಂದರೆ ವಾಟ್ ಆರ್ ದ ಸ್ಟೆಪ್ಸ್ ವಿಚ್ ಪೇಷಂಟ್ ಶುಡ್ ಟೇಕ್ ಅಂತ? ಅರಿಥ್ಮಿಯಾ ಅನ್ನೋದು ತುಂಬ ಬ್ರಾಡ್ ಟರ್ಮ್ ಅಂತ ಹೇಳ್ತೀವಿ, ತುಂಬ ದೊಡ್ಡ ಟರ್ಮಿನಾಲಜಿ ಆಗುತ್ತೆ. ಅದರಲ್ಲಿ ಸುಮಾರು ಅರಿಥ್ಮಿಯಾ ಟೈಪ್ಸ್ ಬರುತ್ತೆ. ಎಕ್ಸಾಂಪಲ್, ಹಾರ್ಟದ ಮೇಲ್ಗಡೆ ಭಾಗದಿಂದ ಬರೋ ಅರಿಥ್ಮಿಯಾಸ್ ಬೇರೆ, ಸುಪ್ರಾವೆಂಟ್ರಿಕ್ಯುಲರ್ ಅಂತ ಹೇಳ್ತೀವಿ. ಕೆಳಗಡೆ ಚೆಂಬರಿಂದ ಬರೋ ಅರಿಥ್ಮಿಯಾಸ್ ಬೇರೆ, ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಂತ ಹೇಳ್ತೀವಿ. ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಸ್ವಲ್ಪ ಲೈಫ್ ಥ್ರೆಟನಿಂಗ್ ಜಾಸ್ತಿ ಆಗಿರುತ್ತೆ. ಮೇಲ್ಗಡೆ ಭಾಗದಿಂದ ಬರೋ ಅರಿಥ್ಮಿಯಾಸ್ ಸುಪ್ರಾವೆಂಟ್ರಿಕ್ಯುಲರ್ ಅಂತ ಹೇಳ್ತೀವಿ. ಕೆಲವೊಂದು ಸೆಲ್ಫ್ ಲಿಮಿಟಿಂಗ್ ಇರುತ್ತೆ, ತಾನಾಗೆ ಇದಕ್ಕಿಂತ ಹಾರ್ಟ್ ಬೀಟ್ ಜಾಸ್ತಿ ಆಗಿ ಮತ್ತೆ ಅದೇ ಸರಿ ಹೋಗ್ಬೋದು, ಅಥವಾ ಆಸ್ಪತ್ರೆಗೆ ಹೋದ್ಮೇಲೆ ಮೆಡಿಸಿನ್ ಕೊಟ್ಮೇಲೆ ಸರಿ ಆಗ್ಬೋದು. ಇನ್ನೊಂದು ಎಂಟಿಟಿ ಅಂದರೆ ಎಟಲ್ ಫಿಬ್ರಿಲೇಷನ್ ಅಂತ. ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ಕು ಎಟಲ್ ಫಿಬ್ರಿಲೇಷನ್ ಅಂತ ಹೇಳಿ. ಅಂದರೆ ಹಾರ್ಟ್ ಬೀಟ್ ಜಾಸ್ತಿನೂ ಇರುತ್ತೆ, ಇರೆಗ್ಯುಲರ್ ಆಗೂ ಇರುತ್ತೆ, ಮತ್ತು ಅನ್ಕಂಟ್ರೋಲ್ಡ್ ಇರುತ್ತೆ. ಅದು ಇವಾಗಲೂ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ ಹೇಳಕ್ಕೆ ಬರೋದಿಲ್ಲ. ಸೊ ಈ ಇರೆಗ್ಯುಲರ್ ಹಾರ್ಟ್ ಬೀಟಿಂದ ಏನಾಗುತ್ತದೆ ಅಂದರೆ, ನಾವು ಇದನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತಂದರೆ, ದೇರ್ ಆರ್ 3 ಪಿಲ್ಲರ್ಸ್ ಅಂತ ಹೇಳ್ತೀವಿ ಇದಕ್ಕೆ ಟ್ರೀಟ್ ಮಾಡೋದಕ್ಕೆ. 3 ಪಿಲ್ಲರ್ಸ್ ಅಂದರೆ 3 ಆಧಾರ ಸ್ತಂಭಗಳು. ಮೊದಲನೇದಾಗಿ ಎಟಲ್ ಫಿಬ್ರಿಲೇಷನಿಂದ ಮೆದುಳಿಗೆ ರಕ್ತ ಹೆಪ್ಪುಗಟ್ಟಿ ಪಾರ್ಶ್ವವಾಯು ಅಥವಾ ಲಕ್ವ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾರಿಗೆ ಬ್ಲಡ್ ಕ್ಲಾಟ್ ಆಗೋ ಟೆಂಡೆನ್ಸಿ ಜಾಸ್ತಿ ಇರುತ್ತೋ ಅಂಥವರೆಲ್ಲ ಈ ಅರಿಥ್ಮಿಯಾ ಇರೋರು ಲೈಫ್ ಲಾಂಗ್ ಬ್ಲಡ್ ತಿನ್ನೋ ಮೆಡಿಸಿನ್ ತೊಗೊಳ್ತಾನೆ ಇರಬೇಕು. ಅದು ಮೊದಲನೇ ಸ್ತಂಭ, ಮೊದಲನೇ ಪಿಲ್ಲರ್ ಅಂತ ಹೇಳ್ತೀವಿ. ಎರಡನೇದಂತಂದರೆ ಸಿಂಪ್ಟಮ್ ಕಂಟ್ರೋಲ್. ಈಗ ಅರಿಥ್ಮಿಯಾಸ್ಗೆ 2 ಥರ ಮೆಡಿಸಿನ್ಸ್ಗಳಿದೆ. ಒಂದು ರೇಟ್ ಕಂಟ್ರೋಲ್ ಅಂತ ಹೇಳ್ತೀವಿ, ಇನ್ನೊಂದು ರಿದಮ್ ಕಂಟ್ರೋಲ್ ಅಂತ ಹೇಳ್ತೀವಿ. ರೇಟ್ ಕಂಟ್ರೋಲ್ ಅಂದರೆ ಹಾರ್ಟ್ ಬೀಟ್ ಇರೆಗ್ಯುಲರ್ ಇದ್ರೂ ಪರವಾಗಿಲ್ಲ, ಬಟ್ ಹಾರ್ಟ್ ರೇಟ್ ಮಾತ್ರ 60ರಿಂದ 100 ಒಳಗಡೆ ಇರಬೇಕು. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕೆಲವೊಂದು ಮೆಡಿಸಿನ್ಗಳಿದೆ. ಅದನ್ನು ಕೊಟ್ಬಿಟ್ಟು ಆ ಡೋಸ್ ಅಡ್ಜಸ್ಟ್ ಮಾಡಿ ಆ ಮೆಡಿಸಿನ್ ರೆಗ್ಯುಲರ್ ತೊಗೊಳ್ತಾ ಹೋದರೆ ಆಗುತ್ತೆ. ರಿದಮ್ ಕಂಟ್ರೋಲ್ ಅಂತ ಬಂದಾಗ ಏನಾಗುತ್ತೆ, ನಮಗೆ ಹಾರ್ಟ್ ರೇಟು 100 ಒಳಗಡೆ ಇರಬೇಕು, ಜೊತೆಗೆ ರಿದಮ್ ಕೂಡ ರೆಗ್ಯುಲರ್ ಆಗಿರಬೇಕು, ಇರೆಗ್ಯುಲರ್ ಆಗಿರಬಾರ್ದು. ಆ ರಿದಮ್ ಕಂಟ್ರೋಲ್ಗೆ ಬೇರೆ ಬೇರೆ ಸ್ಟ್ರಾಟಜಿಗಳಿದೆ. ಅಂದರೆ ಎಕ್ಸಾಂಪಲ್, ಮೆಡಿಸಿನಿಂದನೂ ರಿದಮ್ ಕಂಟ್ರೋಲ್ ಮಾಡ್ಬೋದು. ಇನ್ನೊಂದು ಎಲೆಕ್ಟ್ರೋಫಿಸಿಯಾಲಜಿಕಲ್ ಸ್ಟಡಿ ಅಂತ ಕರಿತೀವಿ. ಈಗ ಆಂಜಿಯೋಗ್ರಫಿ ಮಾಡೋ ಮುಖಾಂತರ ಪರ್ಕ್ಯೂಟೇನಿಯಸ್ ಅಂದರೆ ಲೋಕಲ್ ಅನಸ್ಟೇಷಿಯಲ್ಲಿ ಒಂದು ಕಾಲಿಂದ ಸ್ಮಾಲ್ ಕೆಥರ್ ಅಂತ ಹಾಕಿಬಿಟ್ಟು ನಾವು ಹಾರ್ಟದ ಬೇರೆ ಬೇರೆ ಭಾಗಗಳನ್ನು ಟೆಸ್ಟ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಚೆಕ್ ಮಾಡೋ ಥರ. ಯಾವ ಭಾಗದಿಂದ ಈ ಎಲೆಕ್ಟ್ರಿಸಿಟಿ ಜಾಸ್ತಿ ಪ್ರೊಡಕ್ಷನ್ ಆಗ್ತಿದೆ ನೋಡಿಬಿಟ್ಟು ಆ ಭಾಗಕ್ಕೆ ದಿಗ್ಬಂಧನ ಅಂದರೆ ಏನು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಕರಿತೀವಿ. ಆ ಭಾಗನ ಐಸೋಲೇಟ್ ಮಾಡಿಬಿಟ್ರೆ ಏನಾಗುತ್ತೆ, ಅಲ್ಲಿಂದ ಎಲೆಕ್ಟ್ರಿಸಿಟಿ ಎಕ್ಸಸ್ ಆಗಿ ಜನರೇಟ್ ಆಗೋದಿಲ್ಲ. ಅದು ಆಗದೇ ಇದ್ದಾಗ ನಾರ್ಮಲ್ ರಿದಮ್ ಮೇಂಟೈನ್ ಆಗ್ತಾ ಹೋಗುತ್ತೆ ಪೇಷಂಟ್ಸ್ಗೆ. ಸೊ ಈ EP ಸ್ಟಡಿ, ಎಲೆಕ್ಟ್ರೋಫಿಸಿಯಾಲಜಿಕಲ್ ಸ್ಟಡಿ ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅನ್ನೋದು ಇದು ನ್ಯೂ ಟೆಕ್ನಿಕ್ಕು. ಇದು ಮಾಡೋದ್ರಿಂದ ಏನಾಗುತ್ತೆ, ಮೆಜಾರಿಟಿ 90% ಜನರಿಗೆ ಅದು ಪರ್ಮನೆಂಟಾಗಿ ಕ್ಯೂರ್ ಕೊಡುತ್ತೆ. ಅಂದರೆ ಅಬ್ನಾರ್ಮಲ್ ರಿದಮ್ ಇರೋದು ನಾರ್ಮಲ್ ರಿದಮ್ ಆಗಿಬಿಡುತ್ತೆ. ಕೆಲವೊಂದು ಅರಿಥ್ಮಿಯಾಸ್ಗೆ 99% ಕ್ಯೂರ್ ಇದೆ EP ಸ್ಟಡಿಯಿಂದ. ಓಕೆ ಡಾಕ್ಟರ್ ಭಾನುಪ್ರಕಾಶ್ ಅವರೇ, ಈಗ ಹಲವಾರು ಡಿಸೀಸ್ಗಳು ಬರೋದೇ ಈ ಲೈಫ್ ಸ್ಟೈಲ್ ಚೇಂಜಸ್ಸಿಂದ. ಸೊ ಅರಿಥ್ಮಿಯಾ ಇದ್ದಾಗ ಅದನ್ನು ಮ್ಯಾನೇಜ್ ಮಾಡ್ತಾ ಆ್ಯಂಡ್ ಈ ಹಾರ್ಟ್ ಫೇಲ್ಯೂರ್ ರಿಸ್ಕನ್ನು ನಾವು ಪ್ರಿವೆಂಟ್ ಮಾಡಬೇಕು ಅಂತ ಇದ್ದಾಗ ಯಾವ ಒಂದಷ್ಟು ನೆಸೆಸರಿ ಲೈಫ್ ಸ್ಟೈಲ್ ಚೇಂಜಸ್ ಬೇಕಾಗತ್ತೆ ಅಂತ ಡಾಕ್ಟರ್? ಸೊ ಬಹಳ ಮುಖ್ಯವಾದ ಅಂಶ ಏನು ಅಂತಂತಂದರೆ, ನಾವು ಲೈಫ್ ಸ್ಟೈಲ್ನ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ಲೈಫ್ ಸ್ಟೈಲಲ್ಲಿ ಬಹಳ ಕಾಯಿಲೆಗಳನ್ನ ನಾವು ಹತೋಟಿಗೆ ತರಬಹುದು. ಮೊದಲನೇದು ಬರದ ಹಾಗೆ ತಡೆಗಟ್ಟೋದು ಒಂದಾದರೆ, ಎರಡನೇದು ಬಂದ ಮೇಲೆ ಅದನ್ನು ಎದುರಿಸೋ ಕೆಪಾಸಿಟಿ ವ್ಯಾಯಾಮ ಮಾಡಿ ಫಿಟ್ನೆಸ್ ಚೆನ್ನಾಗಿ ಮೇಂಟೈನ್ ಮಾಡೋರಿಗೆ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಲೈಫ್ ಸ್ಟೈಲ್ ಅಂತಂತಂದರೆ ಜೀವನ ಶೈಲಿಯ ವ್ಯತ್ಯಾಸಗಳು ಯಾವ್ಯಾವುದು. ಒಂದು ನಿಯಮಿತವಾದಂತಹ ವ್ಯಾಯಾಮ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ, ಅಟ್ಲೀಸ್ಟ್ ನಮ್ಮ ಗೈಡ್ಲೈನ್ಸು, ನಮ್ಮ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಹೇಳೋ ಪ್ರಕಾರ 30 ನಿಮಿಷ ಪ್ರತಿನಿತ್ಯ ಅಟ್ಲೀಸ್ಟ್ ವಾರದಲ್ಲಿ 5 ದಿನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಯಾವ್ಯಾವ ರೀತಿ ವ್ಯಾಯಾಮಗಳು ಸಹಜವಾಗಿ ಭಾಳ ಬೇರೆ ಬೇರೆ ರೀತಿ ಬರುತ್ತೆ. ವ್ಯಾಯಾಮಗಳಲ್ಲಿ ಏರೋಬಿಕ್ ಎಕ್ಸಸೈಸಸ್ ಅಂತ ಕರಿತೀವಿ. ಅಂತಂತಂದರೆ ವಾಕಿಂಗ್ ಇರ್ಬೋದು, ಅಥವಾ ಸ್ಲೋ ಜಾಗ್ ಇರ್ಬೋದು, ಸ್ಕಿಪ್ಪಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು. ಈ ಥರದ್ದೆಲ್ಲ ಏರೋಬಿಕ್ ಎಕ್ಸಸೈಸ್ ಅಂತ ಬರುತ್ತೆ. ಇದರಿಂದ ನಮಗೇನಾಗುತ್ತೆ, ಒಂದು ಕೆಲವು ಪಾಸಿಟಿವ್ ಹಾರ್ಮೋನ್ಸ್ ರಿಲೀಸ್ ಆಗಿ ಹಾರ್ಟ್ ಬೀಟು ಹತೋಟಿಗೆ ಬರಲಿಕ್ಕೆ ಭಾಳ ಸಹಾಯ ಮಾಡುತ್ತೆ. ಅಫ್ಕೋರ್ಸ್ ವ್ಯಾಯಾಮ ಮಾಡಬೇಕಾದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೋದು, ಅದು ಲಾಂಗ್ ರನ್ನಲ್ಲಿ ಆವ್ರೇಜ್ ಹಾರ್ಟ್ ಬೀಟ್ ಅಂತ ನಾವೇನು ಕರಿತೀವಿ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಆ ಒಂದು ಎಕ್ಸಸೈಸಸ್ಸು ಭಾಳ ಹೆಲ್ಪ್ ಆಗುತ್ತೆ. ಎರಡನೇದು ಸ್ಟ್ರೆಂತ್ ಟ್ರೈನಿಂಗ್ ಅಂತ ಕರಿತೀವಿ. ಜಿಮ್ಮಲ್ಲಿ ವೆಯ್ಟ್ಸ್ನ ಎತ್ತೋದು, ಈ ಥರದ್ದು ಒಂದು ಕೆಲವು ವ್ಯಾಯಾಮಗಳನ್ನ ಮಾಡ್ಬೋದು. ಮತ್ತು ಮೂರನೇದು ಯೋಗ ಪ್ರಾಣಾಯಾಮ ಅಂತ ಕರಿತೀವಿ. ಯೋಗಾಭ್ಯಾಸ ಮಾಡ್ತಕ್ಕಂಥದ್ದು ಅಟ್ಲೀಸ್ಟ್ ಒಂದು 30-40 ಮಿನಿಟ್ಸ್ ಪರ್ ಡೇ. ವಾರದಲ್ಲಿ ಒಂದು 2 ದಿನ 3 ದಿನ ಯೋಗ ಮಾಡೋದು, 1 ದಿನ 2 ದಿನ ಏರೋಬಿಕ್ ಎಕ್ಸಸೈಸಸ್ ಮಾಡೋದು, ವೆಯ್ಟ್ ಟ್ರೈನಿಂಗ್ ಎಕ್ಸಸೈಸಸ್ ಮಾಡೋದು. ಸೊ ಯೋಗದಿಂದ ಏನು ನಮಗೆ ಅಡ್ವಾಂಟೇಜಸ್ ಅಂತಂತಂದರೆ, ಒಂದು ಬ್ರೀದಿಂಗ್ ಪ್ಯಾಟರ್ನ್ ಸ್ಟೆಬಿಲೈಸ್ ಆಗುತ್ತೆ, ಲಂಗ್ ಕೆಪಾಸಿಟಿ ಚೆನ್ನಾಗಾಗುತ್ತೆ, ಮತ್ತು ಕೆಲವು ಪಾಸಿಟಿವ್ ಹಾರ್ಮೋನ್ಸು ರಿಲೀಸ್ ಆಗಿ
ನಮ್ಮ ಹಾರ್ಟ್ ಬೀಟ್ ಬಹಳ ಹತೋಟಿಗೆ ಬರುತ್ತೆ. ನಮ್ಮ ಶರೀರದ ಪ್ಯಾರಾಸಿಂಪಥೆಟಿಕ್ ಆಕ್ಟಿವಿಟಿ ಅಂತ ಕರಿತೀವಿ, ಅದು ಆಕ್ಟಿವೇಟ್ ಆಗ್ತದೆ. ಅದು ಬಹಳ ಬಹಳ ಮುಖ್ಯ. ಸೊ ನಮ್ಮ ಹೃದಯಕ್ಕೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬೇಕು ಅಂತಂತಂದರೆ ನಮ್ಮ ಶರೀರದ ಪ್ಯಾರಾಸಿಂಪಥೆಟಿಕ್ ಆಕ್ಟಿವಿಟಿ ಜಾಸ್ತಿ ಆಗಬೇಕು. ಸೊ ಅದಕ್ಕೆ ಯೋಗ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ಇದು ಬಹಳ. ಆಮೇಲೆ ಜೊತೆಗೆ ಮೆಡಿಟೇಷನ್ ಮತ್ತು ಪ್ರಾಣಾಯಾಮ, ಉಸಿರಾಟದ ಕಡೆ ಗಮನವಿಟ್ಟು ಉಸಿರಾಡಕ್ಕಂಥದ್ದು ಮತ್ತು ಧ್ಯಾನ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಹೃದಯದ ಹಾರ್ಟ್ ಬೀಟ್ನ ಹತೋಟಿಗೆ ತರಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸನ್ನು ಕೇಳಿ ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಡಿಯರ್ ಡಾಕ್ಟರ್, ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ.